ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಪಪ್ರಚಾರ ಮಾಡುವವರ ಮೇಲೆ ತಕ್ಷಣ ಕ್ರಮ ಆಗಬೇಕು. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಮುಸುಕುದಾರಿ ವ್ಯಕ್ತಿ ನಮಗೆ ಮುಖ್ಯ ಅಲ್ಲ. ಅನಾಮಿಕನ ಹಣ ಕೊಟ್ಟು ಕರೆದುಕೊಂಡು ಬಂದಿದ್ದಾರೆ. ದೂರುದಾರನ ಹಿಂದೆ ಇರೋರು ಯಾರು ಅಂತ ಗೊತ್ತಾಗಬೇಕು. ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಆಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ತನಿಖೆ ಆಗಬೇಕು. ಆ ಮುಸುಗುದಾರಿ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು ಅನ್ನೋದು ಗೊತ್ತಾಗಬೇಕು ಅಂತ ಆರ್ ಅಶೋಕ್ ಕೂಡ ಆಗ್ರಹಿಸಿದ್ದಾರೆ. ನಾವು ವಿಧಾನಸಭೆಯಲ್ಲೇ ಚರ್ಚೆ ಮಾಡಿ, ಡಿಮ್ಯಾಂಡ್ ಮಾಡಿ, ಧರಣಿ ಮಾಡಿ, ವಾಕೌಟ್ ಮಾಡಿದ್ರೂ SIT ಮಾಡಲ್ಲ. ನೀವು ವಿಧಾನಸಭೆ ಅಧಿವೇಶನದಲ್ಲೇ ಗಲಾಟೆ ಮಾಡಿದ್ರೆ SIT ಮಾಡಲ್ಲ. ಏಕಾಏಕಿ SIT ಮಾಡಿದ್ರಿ ನೀವು. ಯಾರ್ ಚಿತಾವಣಿ? ಇದೆಲ್ಲ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ, ಅದು ಈ ಟಿಪ್ಪು ಗ್ಯಾಂಗು ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದೆ. ಇದರಲ್ಲಿ ವಿಶೇಷವಾಗಿ DK ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು ಅದರ ಹೊರತಾಗಿ ಮಾತಾಡಿದ್ದಾರೆ. ಇಲ್ಲ, ಇದು ಷಡ್ಯಂತ್ರ ಇದೆ ಅಂತೇಳಿ. ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಆ ಷಡ್ಯಂತ್ರ ಮಾಡಿದಂತ ವ್ಯಕ್ತಿ ಹೆಸರನ್ನು ಬಹಿರಂಗಪಡಿಸಬೇಕು ಅನ್ನೋ ಮಾತನ್ನ ಹೇಳ್ತೀನಿ. ಇಲ್ಲ ಅಂದ್ರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ. ಆ ಷಡ್ಯಂತ್ರ ಯಾಕಂದ್ರೆ ಸರ್ಕಾರನೇ ಒಪ್ಕೊಂಡಿದೆ, DCM ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಸರ್ಕಾರ ಒಪ್ಕೊಂಡಂಗಾಯ್ತು. ಅದರಿಂದ ಈ ವಿಚಾರ ಬಹಳ ಸೂಕ್ಷ್ಮತೆ. ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಬಿಡಬಾರ್ದಾಗಿತ್ತು. ಅಲ್ಲೇ ಚಿವುಟ್ ಹಾಕೋದು. ಅವನು ಹುಚ್ಚನ, ಮೆಂಟಲ್ಲ. ಪ್ರಾರಂಭದಲ್ಲೇ ತನಿಖೆ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಸರ್ಕಾರಕ್ಕೂ ಎಲ್ಲೋ ಒಂದ್ ಕಡೆ